ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ನಾನು ಬಂದಿದ್ದೀನಿ ಆ್ಯಸ್ ಯೂಶಲ್ ಆಗಿ. ಕಾರ್ತಿಕ್ ಬಂದಿದ್ದಾನೆ ಅಂದರೆ ಏನಾದ್ರು ಒಂದು ವಿಷಯ ಇರುತ್ತೆ. ಎಲ್ಲರಿಗೂ ರಾಯರ ವಾರ ಒಳ್ಳೇದು ಮಾಡಲಿ, ಗುರುವಾರ ಒಳ್ಳೇದು ಮಾಡಲಿ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ. ಸೊ ತುಂಬ ಚೆನ್ನಾಗಿ ಮಳೆ ಆಗಿದೆ ನೆನ್ನೆ ಪೂರ್ತಿ. ನಮ್ಮ ತೋಟ ಎಲ್ಲ ಹಸಿರುಗಿತ್ತಿ ಥರ ಎಲ್ಲ ಮರಗಳು ಹಸಿರಾಗಿದೆ, ಎಲ್ಲ ನೆಲ ಹಸಿರಾಗಿದೆ. ಆದರೆ ನಾನು ಇವತ್ತಿನ ಎಥಿಕ್ಸ್ ಅಂತನಾದ್ರು ತಗೊಳ್ಳಿ, ರಿಯಾಲಿಟಿ ಅಂತನಾದ್ರು ತಗೊಳ್ಳಿ, ಏನೋ ಒಂದು ತಗೊಳ್ಳಿ, ಬಟ್ ಇದು ಜೀವನದ ಪರಮ ಸತ್ಯ. ಸೊ ಇದೆಲ್ಲ ನೋಡಿ, ಬೇಡದೇ ಇರೋ ಗಿಡಗಳು ನಮಗೆ, ಆಯಿತಾ, ಮಳೆ ಬರ್ತಿದ್ದಂಗೆ ಏನಾಗುತ್ತೆ, ಬೆಳೆಯುತ್ತೆ. ಸೊ ನೋಡ್ಕೊಳ್ಳಿ, ಇಲ್ಲಿ ಇದೆಲ್ಲ ಕ್ಲೀನ್ ಮಾಡಬೇಕು, ಮಾಡ್ತೀನಿ. ಸೊ ಹಿಂಗೆ ಇರೋವಂಥ ಸಂದರ್ಭದಲ್ಲಿ ಮನುಷ್ಯನಿಗೂ ಅಷ್ಟೇ ಬೇಕು ಅನ್ನೋದನ್ನು ಕಷ್ಟಪಟ್ಟು ಅದನ್ನು ಪೋಷಣೆ ಮಾಡ್ಕೊಂಡು ನಾವು ತಗೋಬೇಕು. ಈಗ ಉದಾಹರಣೆಗೆ ಇವೆಲ್ಲ ನಮ್ಮ ತಾತ ಹಾಕಿರೋವು, ಇವಾಗ ನಾವು ಫಲ ತಿಂತಾಯಿದ್ದೀವಿ. ನಮ್ಮಪ್ಪ, ನಮ್ಮ ಚಿಕ್ಕಪ್ಪ ಅವರೆಲ್ಲ ಬೋರ್ ಕೊರೆಸಿ ಎಲ್ಲ ಈಗ ನಮಗೆ ಫಲ ಬರ್ತಾಯಿದೆ. ಅಂದರೆ ಒಳ್ಳೆತನ ಅನ್ನೋದನ್ನು ಅಷ್ಟೇ ಮೈಗೂಡಿಸ್ಕೋಬೇಕು, ಅದು ನಮಗೆ ಬರುತ್ತೆ, ಪೋಷಣೆ ಆಗುತ್ತೆ. ಸೊ ಆದರೆ ಮನುಷ್ಯನಿಗೇನು ಜಾಸ್ತಿ ಕೆಟ್ಟ ಬುದ್ಧಿ, ಮದ ಮಾತ್ಸರ್ಯ, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಆಸೆ, ಅತಿಯಾಸೆ, ದುರಾಸೆ, ಈ ರೀತಿ ಎಲ್ಲ ಬಂದು ಮನುಷ್ಯ ಬೆಳೆದೇ ಇರೋದು. ಇಲ್ಲಿಗೆ ನೋಡಿ, ಈಗ ಈ ತೆಂಗಿ ಇದು ಏನು ನಾವೇನು ಬೆಳೆಯೋದಕ್ಕೆ ಅವಕಾಶನೇ ಕೊಡಲ್ಲ, ಆದರೂ ಅವು ಬೆಳೀತವೆ. ಹಂಗೆ ಮನುಷ್ಯನೂ ಅಷ್ಟೇ ಕೆಟ್ಟ ಬುದ್ಧಿ ಅದಾಗದೇ ಬರುತ್ತೆ. ಸೊ ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಯಾವುದು ಸರಿ ಯಾವುದು ತಪ್ಪು, ಕೆಟ್ಟ ಬುದ್ಧಿ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ನೀವು ಹಿಡ್ತದಲ್ಲಿ ಇದನ್ನು ಇಟ್ಕೊಂಡು ಹೋಗೋದೇ ಜೀವನ. ಸೊ ಇದು ಗುರುವಾರದ ಒಂದು ಎಥಿಕ್ಸು, ಗುರುವಾರದ ಒಂದು ಪ್ರಾವರ್ಬು. ಏನು ಬೇಕಾರ ಅಂದ್ಕೊಳ್ಳಿ, ಬಟ್ ದಿಸ್ ಇಸ್ ದ ರಿಯಾಲಿಟಿ ಆಫ್ ಲೈಫ್. ನಾವು ನೇಚರಲ್ಲೇ ನಮಗೆ ಭಗವಂತ ಕೊಟ್ಟಿದ್ದಾನೆ. ಸೊ ಆ್ಯಸ್ ಯೂಶ್ವಲ್, ಇಟ್ಸ್ ಯುವರ್ ಸೈನಿಂಗ್ ಆಫ್, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.